viewers, welcome to English Diary YouTube channel. ಕನ್ನಡದಿಂದ ಸುಲಭವಾಗಿ ಇಂಗ್ಲಿಷ್ ಕಲಿಯಿರಿ. So dear viewers, in today's video we will discuss some of the most important basic concepts of English grammar. So in this video we will discuss what is letter, what is word, what is sentence, and last but not the least, sentence and its components. So all these topics we will discuss in this video. Friends, ಈ ಒಂದು ವಿಡಿಯೋದಲ್ಲಿ ಕೆಲವೊಂದಿಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಬೇಸಿಕ್ ಗ್ರಾಮರ್ ಕಾನ್ಸೆಪ್ಟ್ಸನ್ನು ತಿಳ್ಕೊಳ್ಳೋಣ. ಅಂದರೆ ಅಕ್ಷರ ಅಂದರೆ ಏನು, ಪದ ಅಂದರೆ ಏನು, ವಾಕ್ಯ ಅಂದರೆ ಏನು, ಆ್ಯಂಡ್ ವಾಕ್ಯದಲ್ಲಿರುವಂಥ ಭಾಗಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. Dear friends, before we start the video, please subscribe our channel to get regular updates about our new video. So let's begin today's video with the first topic. What is letter? ಅಕ್ಷರ ಅಂದರೆ ಏನು? Friends, a letter is a symbol representing sounds used in speech. For example, A, B, C, D and so on, A, A, E, E and so on. So ಇಲ್ಲಿ ನೀವು ಗಮನಿಸಿದರೆ ಅಕ್ಷರ ಅಂದರೆ ಏನಂದರೆ ಅಕ್ಷರಗಳು ನಾವು ಮಾತನಾಡುವ ಭಾಷೆಯ ಸಂಕೇತಗಳಾಗಿವೆ. ಉದಾಹರಣೆಗೆ ನೀವು ನೋಡ್ಬೋದು, ಇಂಗ್ಲೀಷ್ನಲ್ಲಿ 26 ಅಕ್ಷರಗಳಿವೆ. ಈ 26 ಅಕ್ಷರಗಳು ಏನಾಗಿದ್ದಾವೆ ಅಂದರೆ ಬೇರೆ ಬೇರೆ ಆಗಿರುವಂಥ ಧ್ವನಿಗಳನ್ನು ಹೊಂದಿವೆ. ಸೊ ಅದೇ ರೀತಿ ಕನ್ನಡದಲ್ಲೂ ಕೂಡ 49 ಅಕ್ಷರಗಳಿವೆ. ಈ 49 ಅಕ್ಷರಗಳಿಗೆ ತಮ್ಮದೇ ಆದಂಥ ಧ್ವನಿ ಇದೆ. ಸೊ ನಾವು ಮಾತನಾಡುವ ಭಾಷೆಯ ಸಂಕೇತಗಳೇ ಅಕ್ಷರ. ಇದನ್ನು ನೀವು ನೆನಪಿಟ್ಕೋಬೇಕು. ದೆನ್ ವಾಟ್ ಈಸ್ ವರ್ಡ್? ಪದ ಅಂದರೆ ಏನು? A word is a group of letters which has some meaning. ಅಂದರೆ ಅಕ್ಷರಗಳ ಗುಂಪನ್ನು ನಾವು ಪದ ಅಂತ ಕರಿತೀವಿ. ಹಾಗಾದರೆ ಎಲ್ಲ ರೀತಿಯ ಅಕ್ಷರಗಳ ಗುಂಪನ್ನು ನಾವು ಪದ ಅಂತ ಕರೆಯೋದಕ್ಕಾಗುತ್ತಾ? ಇಲ್ಲ. ಯಾಕೆ? ಲೆಟ್ಸ್ ಸಿ ದ ಎಕ್ಸಾಂಪಲ್. ಇಲ್ಲಿ ಒಂದು ಉದಾಹರಣೆಯನ್ನು ನೋಡೋಣ. ನೋಡಿ, LOOSCH ಇದು ಒಂದು ಅಕ್ಷರಗಳ ಗುಂಪು. ಅದೇ ರೀತಿ DGO ಇದು ಕೂಡ ಒಂದು ಅಕ್ಷರಗಳ ಗುಂಪು. ಆ್ಯಂಡ್ ನೆಕ್ಸ್ಟ್ OOZ ಇದು ಕೂಡ ಒಂದು ಅಕ್ಷರಗಳ ಗುಂಪು. ಸೊ ನಾವು ಪದಗಳು ಅಂತ ಕರಿಬೋದಾ? ಇಲ್ಲ. ಇವುಗಳನ್ನು ನಾವು ಪದಗಳು ಅಂತ ಕರೆಯೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಇವುಗಳನ್ನು ಪದಗಳು ಅಂತ ಕರೆಯೋದಕ್ಕೆ ಸಾಧ್ಯವಿಲ್ಲವೆಂದರೆ ನೋಡಿ, ಡೆಫಿನಿಷನ್ ಏನಿದೆ, ಎ ವರ್ಡ್ ಈಸ್ ಎ ಗ್ರೂಪ್ ಆಫ್ ಲೆಟರ್ಸ್ ವಿಚ್ ಹ್ಯಾಸ್ ಸಮ್ ಮೀನಿಂಗ್. ಅಂದರೆ ಅಕ್ಷರಗಳ ಗುಂಪು. ಎಂಥ ಅಕ್ಷರಗಳ ಗುಂಪು? ಒಂದು ನಿರ್ದಿಷ್ಟವಾದ ಅರ್ಥವಿರುವ ಅಕ್ಷರಗಳ ಗುಂಪನ್ನು ನಾವೇನಂತ ಕರಿತೀವಿ? ಪದ ಅಂತ ಹೇಳಿ ನಾವು ಕರಿಬೋದು. ಸೊ ಹಾಗಾಗಿ ಈ ಮೇಲೆ ಕೊಟ್ಟಿರುವಂಥ 3 ಉದಾಹರಣೆಗಳನ್ನು ನಾವು ಪದಗಳು ಅಂತ ಕರೆಯೋದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಇವುಗಳಿಗೆ ಯಾವುದೇ ರೀತಿಯ ಅರ್ಥವಿಲ್ಲ. ವೈ ದೀಸ್ ಆರ್ ನಾಟ್ ಕಾಲ್ಡ್ ಆಸ್ ಎ ವರ್ಡ್ಸ್? ಬಿಕಾಸ್ ದೀಸ್ ವರ್ಡ್ಸ್ ಹ್ಯಾವ್ ನೋ ಮೀನಿಂಗ್. ಸೊ ಲೆಟ್ಸ್ ಸಿ ಅನದರ್ ಎಕ್ಸಾಂಪಲ್. ನೋಡಿ, ಇವುಗಳನ್ನು ನಾವು ಸಿಸ್ಟಮ್ಯಾಟಿಕ್ ಆಗಿ ಅರೇಂಜ್ ಮಾಡಿದ್ವಿ. ಈ ಮೇಲ್ಗಡೆ ಇರುವಂಥ ವರ್ಡ್ಸ್ಗಳನ್ನೇ, ಈ ಮೇಲ್ಗಡೆ ಇರುವಂಥ ಪದಗಳನ್ನೇ ನಾವು ಏನು ಮಾಡಿದ್ದೀವಿ ಅಂದರೆ ಸಿಸ್ಟಮ್ಯಾಟಿಕ್ ಆಗಿ ಅರೇಂಜ್ ಮಾಡಿದ್ದೀವಿ. ಉದಾಹರಣೆಗೆ ನೋಡಿ, SCHOOL ಏನಾಗಿದೆ? ಇದು ಸ್ಕೂಲ್. ನೆಕ್ಸ್ಟ್ DOG ಡಾಗ್. ZOO ಏನಿದು? ಝೂ. ಸೊ ಇದು ಕೂಡ ಅಕ್ಷರಗಳ ಒಂದು ಗುಂಪಾಗಿದ್ದು ಇದಕ್ಕೇನಿದೆ? ನಿರ್ದಿಷ್ಟವಾದ ಅರ್ಥ ಇದೆ. ಸೊ ಅದಕ್ಕೆ ಇವುಗಳನ್ನು ನಾವು ಏನಂತ ಕರಿಬೋದು? ಪದಗಳು ಅಂತ ಕರಿಬೋದು. ಸೊ ಇನ್ನೊಮ್ಮೆ ನೆನಪು ಮಾಡ್ಕೊಳ್ಳಿ,
ಅಕ್ಷರಗಳ ಗುಂಪು. ಎಂಥ ಅಕ್ಷರಗಳ ಗುಂಪು? ನಿರ್ದಿಷ್ಟವಾದ ಅರ್ಥವನ್ನು ಸೂಚಿಸುವ ಅಕ್ಷರಗಳ ಗುಂಪಿಗೆ ನಾವೇನಂತ ಕರಿತೀವಿ? ಪದ ಅಂತ ಹೇಳಿ ನಾವು ಕರಿಬಹುದು. ಸೊ ಲೆಟ್ಸ್ ಗೋ ಟು ಅವರ್ ನೆಕ್ಸ್ಟ್ ಟಾಪಿಕ್. ವಾಟ್ ಈಸ್ ಸೆಂಟೆನ್ಸ್? ವಾಕ್ಯ ಅಂದರೆ ಏನು? ಸೊ ಡೆಫಿನಿಷನ್ ನೋಡಿ. ಎ ಸೆಂಟೆನ್ಸ್ ಇಸ್ ಅ ಗ್ರೂಪ್ ಆಫ್ ವರ್ಡ್ಸ್ or systematic arrangement of words which gives some meaning. ಸೊ ನಾವು ಅಕ್ಷರಗಳ ಗುಂಪಿಗೆ ಪದ ಅಂತ ಕರಿತೀವಿ. ಸೊ ಅದೇ ರೀತಿ ಈ ಪದಗಳ ಗುಂಪಿಗೆ ಏನು ಪದಗಳ ಗುಂಪಿಗೆ ನಾವೇನಂತ ಕರಿತೀವಿ? ವಾಕ್ಯ ಅಂತ ಕರಿತೀವಿ. ಹಾಗಾದರೆ ಯಾವ ರೀತಿಯ ಪದಗಳ ಗುಂಪು? ಸೊ ಇಲ್ಲೂ ಕೂಡ ನಿರ್ದಿಷ್ಟವಾದ ಅರ್ಥವನ್ನು ಕೊಡುವ ಪದಗಳ ಗುಂಪಿಗೆ ನಾವೇನಂತ ಕರಿತೇವೆ? ವಾಕ್ಯ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ಎರಡು ಉದಾಹರಣೆಗಳನ್ನು ನೋಡೋಣ. ಸೊ ಫಸ್ಟ್ ಎಕ್ಸಾಂಪಲ್ ಈಸ್ ಡಾಗ್, ಲಿಟಲ್, ಕಾರ್ನರ್, ಸ್ಯಾಟ್ ಇನ್. ಸೊ ಇದು ಒಂದು ಪದಗಳ ಗುಂಪು. ಸೊ ಅದೇ ರೀತಿ ಎರಡನೇ ಉದಾಹರಣೆಯನ್ನು ನೋಡೋಣ. ಥ್ರೂ, ಲರ್ನಿಂಗ್, ಕನ್ನಡ, ಇಂಗ್ಲಿಷ್, ಈಸಿ, ಈಸ್. ಈ ಎರಡು ಎಕ್ಸಾಂಪಲ್ಸ್ಗಳಿಂದ ನಾವೇನು ಮಾಡ್ಬೋದು ಅಂದರೆ ವಾಕ್ಯ ಅಂದರೆ ಏನು ಅಂತ ಬಹಳಷ್ಟು ಈಸಿಯಾಗಿ ತಿಳ್ಕೊಬಹುದು. ನೋಡಿ ಡೆಫಿನಿಷನ್ ಏನಿದೆ. ಎ ಸೆಂಟೆನ್ಸ್ ಇಸ್ ಅ ಗ್ರೂಪ್ ಆಫ್ ವರ್ಡ್ಸ್. ಎಸ್, ವಿ ಹ್ಯಾವ್ ಅ ಗ್ರೂಪ್ ಆಫ್ ವರ್ಡ್ಸ್ ಇನ್ ದಿಸ್ ಸೆಂಟೆನ್ಸ್. ಈ ವಾಕ್ಯದಲ್ಲಿ ಏನಿದೆ ಅಂದರೆ ಪದಗಳ ಗುಂಪು ಇದೆ. ನೋಡಿ, ಡಾಗ್ ಅನ್ನೋದು ಒಂದು ಪದ, ಲಿಟಲ್ ಅನ್ನೋದು ಒಂದು ಪದ, ಕಾರ್ನರ್ ಅನ್ನೋದು ಒಂದು ಪದ. ಸೊ ಇದು ಒಂದು ಪದ, ಸ್ಯಾಟ್, ಇನ್. ಆ್ಯಂಡ್ ಇಲ್ಲೇ ಎರಡನೇ ಒಂದು ಎಕ್ಸಾಂಪಲ್ಸ್ನಲ್ಲಿ ಥ್ರೂ ಅನ್ನೋದು ಒಂದು ಪದ, ಲರ್ನಿಂಗ್ ಅದು ಕೂಡ ಒಂದು ಪದ ಆಗಿದೆ, ಕನ್ನಡ, ಇಂಗ್ಲೀಷ್, ಈಸಿ ಇವೆಲ್ಲ ಏನಾಗಿದೆ ಅಂದರೆ ಪದಗಳಾಗಿದ್ದಾವೆ. ಹಾಗಾದರೆ ಈ ಎರಡು ಉದಾಹರಣೆಗಳನ್ನು ನಾವು ವಾಕ್ಯ ಅಂತ ಪರಿಗಣಿಸಬಹುದಾ? ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ? ನೋಡಿ, ಎ ಸೆಂಟೆನ್ಸ್ ಇಸ್ ಅ ಗ್ರೂಪ್ ಆಫ್ ವರ್ಡ್ಸ್ ಆರ್ ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಆಫ್ ವರ್ಡ್ಸ್ ವಿಚ್ ಗಿವ್ಸ್ ಸಮ್ ಮೀನಿಂಗ್. ಅಂದರೆ ಪದಗಳ ಗುಂಪಾಗಿದ್ದರೂ ಕೂಡ ಅದು ಏನು ಮಾಡ್ತಿರಬೇಕು? ಒಂದು ನಿರ್ದಿಷ್ಟವಾದ ಅರ್ಥವನ್ನು ಕೊಡ್ತಿರಬೇಕು. ಸೊ ಅಂದಾಗ ಮಾತ್ರ ಅಂಥ ಪದಗಳ ಗುಂಪಿಗೆ ನಾವೇನಂತ ಕರಿತೀವಿ? ವಾಕ್ಯ ಅಂತ ಕರಿತೀವಿ. ಸೊ ಮೊದಲನೇ ಎಕ್ಸಾಂಪಲ್, ಎರಡನೇ ಎಕ್ಸಾಂಪಲ್ಸ್ ಇದಕ್ಕೇನಂತ ಕರೆಯೋದಕ್ಕಾಗೋದಿಲ್ಲ. ಇವು ಎರಡೂ ಅನ್ನು ನಾವು ವಾಕ್ಯಗಳು ಅಂತ ಕರೆಯೋದಕ್ಕೆ ಆಗೋದಿಲ್ಲ. ಸೊ ಹಾಗಾದರೆ ಸರಿಯಾಗಿರುವಂಥ ಉದಾಹರಣೆ ಯಾವುದು ನೋಡಿ. ಲಿಟಲ್ ಡಾಗ್ ಸ್ಯಾಟ್ ಇನ್ ಎ ಕಾರ್ನರ್. ಒಂದು ಚಿಕ್ಕ ನಾಯಿ ಮೂಲೆಯಲ್ಲಿ ಕೂತ್ಕೊಂಡಿದೆ. ಆ್ಯಂಡ್ ಎರಡನೇ ಎಕ್ಸಾಂಪಲ್ ನೋಡೋಣ. ಲರ್ನಿಂಗ್ ಇಂಗ್ಲೀಷ್ ಥ್ರೂ ಕನ್ನಡ ಈಸ್ ಈಸಿ. ಅಂದರೆ ಕನ್ನಡದಿಂದ ಇಂಗ್ಲಿಷ್ ಕಲಿಯುವುದು ಬಹಳ ಸುಲಭ. ಸೊ ಈ ಎರಡೂ ವಾಕ್ಯಗಳಿಗೇನಿದೆ? ಒಂದು ನಿರ್ದಿಷ್ಟವಾದ ಅರ್ಥ ಇದೆ. ಸೊ ಅದಕ್ಕೆ ನಾವು ಇದನ್ನು ಒಂದು ವಾಕ್ಯ ಅಂತ ಹೇಳಿ ಕರಿಬಹುದು. ಸೊ ಇನ್ನೊಂದ್ಸಲ ಡೆಫಿನಿಷನ್ ನೋಡೋಣ. ವಾಟ್ ಈಸ್ ಸೆಂಟೆನ್ಸ್? ಎ ಸೆಂಟೆನ್ಸ್ ಇಸ್ ಅ ಗ್ರೂಪ್ ಆಫ್ ವರ್ಡ್ಸ್ ಆರ್ ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಆಫ್ ವರ್ಡ್ಸ್ which gives some meaning is called as a sentence. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೋ ಟು ಅವರ್ ನೆಕ್ಸ್ಟ್ ಟಾಪಿಕ್. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಒನ್, ದ ಸೆಂಟೆನ್ಸ್ ಆ್ಯಂಡ್ ಇಟ್ಸ್ ಕಾಂಪೋನೆಂಟ್ಸ್. ಎಸ್, ನಾವೇನು ತಿಳ್ಕೊಂಡಿವಿ? ಅಕ್ಷರ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀವಿ, ಪದ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀವಿ, ನೆಕ್ಸ್ಟು ಸೆಂಟೆನ್ಸ್ ಅಂದರೆ ಏನು ಅಂತ ನಾವು ತಿಳ್ಕೊಂಡಿದ್ದೀವಿ. ಹಾಗಾದರೆ ಆ ಸೆಂಟೆನ್ಸ್ ಹೇಗೆ ಆಗುತ್ತೆ? ಸೊ ಯಾವ ಭಾಗಗಳನ್ನು ಕೂಡಿಸಿ ಆ ಒಂದು ವಾಕ್ಯವನ್ನು ನಾವು ರಚನೆ ಮಾಡಬಹುದು. ಸೊ ಲೆಟ್ಸ್ ಸಿ. ಎ ಸೆಂಟೆನ್ಸ್ ಮೇನ್ಲಿ ಕನ್ಸಿಸ್ಟ್ಸ್ ಆಫ್ 2 ಕಾಂಪೋನೆಂಟ್ಸ್ ಆರ್ 2 ಪಾರ್ಟ್ಸ್. ಅಂದರೆ ನೀವು ಯಾವುದೇ ವಾಕ್ಯನ ನೋಡಿದರೆ ಆ ವಾಕ್ಯದಲ್ಲಿ ನಾವು 2 ಪ್ರಮುಖವಾದ ಭಾಗಗಳನ್ನು ನೋಡಬಹುದು. ಹಾಗಾದರೆ what are those 2 most important components of sentence or parts of sentence? ಹಾಗಾದರೆ ಆ 2 ಬಹಳ ಪ್ರಮುಖವಾದ ಭಾಗಗಳು ಯಾವುವು? ಸೊ ಒಂದನೇದು ಸಬ್ಜೆಕ್ಟ್
ಆ್ಯಂಡ್ ಎರಡನೇದು ಪ್ರೆಡಿಕೇಟ್. ಸೊ ನೀವು ಯಾವುದೇ ರೀತಿಯಾಗಿರುವಂಥ ಸೆಂಟೆನ್ಸ್ ತಗೋಬೋದು. ಸೊ ಆ ಸೆಂಟೆನ್ಸ್ನಲ್ಲಿ ಈ ಎರಡು ಭಾಗಗಳನ್ನು ನಾವು ನೋಡ್ಬೋದು. ಸೊ ಇವು ಸೆಂಟೆನ್ಸ್ನ ಪ್ರಮುಖವಾದ ಭಾಗಗಳು. ಸೊ ಒಂದು ಸಬ್ಜೆಕ್ಟ್ ಆ್ಯಂಡ್ ಇನ್ನೊಂದು ಪ್ರೆಡಿಕೇಟ್. ದೆನ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಸಬ್ಜೆಕ್ಟ್ ಆ್ಯಂಡ್ ವಾಟ್ ಈಸ್ ಪ್ರೆಡಿಕೇಟ್. ಸಬ್ಜೆಕ್ಟ್ ಅಂದರೆ ಏನು, ಈ ಪ್ರೆಡಿಕೇಟ್ ಅಂದರೆ ಏನು ಅಂತ ಹೇಳಿ ನೋಡೋಣ. ಫಸ್ಟ್ ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಸಬ್ಜೆಕ್ಟ್. ಈ ಸಬ್ಜೆಕ್ಟ್ ಅಂದರೆ ಏನು ಅಂತ ಹೇಳಿ ನಾವು ಮೊದಲು ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಸೊ ವಾಟ್ ಈಸ್ ಸಬ್ಜೆಕ್ಟ್? ದ ಡೆಫಿನಿಷನ್ ಈಸ್ the doer of the action in the sentence is called as the subject. The doer can be a person, place or thing. ಸಬ್ಜೆಕ್ಟ್ ಅಂದರೆ ನಾವು ಕನ್ನಡದಲ್ಲಿ ಕರ್ತೃ ಅಂತ ಕರಿತೀವಿ. ಸೊ ನಿಮಗೆಲ್ಲರಿಗೂ ಗೊತ್ತಿದೆ, ಒಂದು ವಾಕ್ಯದಲ್ಲಿ ಕರ್ತೃ, ಕರ್ಮ ಮತ್ತು ಕ್ರಿಯಾಪದಗಳು ಅಂತ ಮೂರು ಭಾಗಗಳನ್ನು ನಾವು ಗುರುತಿಸ್ತೀವಿ. ಸೊ ಅದೇ ರೀತಿ ಇಂಗ್ಲೀಷ್ನಲ್ಲಿ ಕೂಡ ಇದೆ. ಸೊ ನೀವು ನೋಡ್ಬೋದು, ಇಂಗ್ಲೀಷ್ನಲ್ಲಿ ಕರ್ತೃವಿಗೆ ದ ಸಬ್ಜೆಕ್ಟ್ ಅಂತ ಕರೀತಾರೆ. ಇಟ್ ಮೀನ್ಸ್ ವಾಕ್ಯದಲ್ಲಿ ಯಾರು ಕ್ರಿಯೆಯನ್ನು ಮಾಡ್ತಾರೋ ಅವರಿಗೆ ನಾವು ಕರ್ತೃ ಅಂತ ಕರಿತೀವಿ. ಸೊ ಕರ್ತೃವಿಗೆ ಇಂಗ್ಲೀಷ್ನಲ್ಲಿ ಏನಂತಾರೆ, ಸಬ್ಜೆಕ್ಟ್ ಅಂತ ಕರೀತಾರೆ. ಸೊ ಇದು ಡೆಫಿನಿಷನ್ ಏನಿದೆ, ದ ಡೂವರ್ ಆಫ್ ದ ಆ್ಯಕ್ಷನ್. ಸೊ ದ ಡೂವರ್ ಅಂದರೆ ಕರ್ತೃ, ಡೂವರ್ ಅಂದರೆ ಕರ್ತೃ. ದ ಡೂವರ್ ಆಫ್ ದ action in the sentence is called as the subject. Okay, and ವಾಕ್ಯದಲ್ಲಿ ಯಾರು ಸಬ್ಜೆಕ್ಟ್ ಆಗಿರ್ತಾರೆ, ಯಾವುದನ್ನು ನಾವು ಸಬ್ಜೆಕ್ಟ್ ಅಂತ ಕರಿತೀವಿ ನೋಡಿ. ದ ಡೂವರ್ ಕ್ಯಾನ್ ಬಿ ಅ ಪರ್ಸನ್, ಅವರು ಒಬ್ಬರು ವ್ಯಕ್ತಿ ಆಗಿರ್ಬೋದು. ಸೊ ಇಲ್ಲಿ ನೀವು ನೆನಪಿಡಬೇಕಾಗಿರೋದು ಏನಂದರೆ, ವ್ಯಕ್ತಿ ಅಂದರೆ ವ್ಯಕ್ತಿನೇ ಅಲ್ಲ, ಯಾವುದೇ ಆಗಿರುವಂಥ ಜೀವವಿರುವ ಪ್ರಾಣಿ ಆಗಿರ್ಬೋದು. ಓಕೆ, ದ ಡೂವರ್ ಕ್ಯಾನ್ ಬಿ ಅ ಪರ್ಸನ್. ಪ್ಲೇಸ್ ಯಾವುದೇ ಒಂದು ಸ್ಥಳ ಆಗಿರ್ಬೋದು, ಆರ್ ಥಿಂಗ್ ಯಾವುದೇ ಒಂದು ವಸ್ತು ಆಗಿರ್ಬೋದು. ಸೊ ಯಾವಾಗಲೂ ನೋಡಿ, ನೀವು ವಾಕ್ಯದಲ್ಲಿ ಸಬ್ಜೆಕ್ಟ್ ಯಾರಾಗಿರ್ತಾರೆ ಅಂದರೆ ಅವರು ಒಬ್ಬರು ವ್ಯಕ್ತಿ ಆಗಿರ್ಬೋದು, ಅಂದರೆ ಜೀವ ಇರುವ ಯಾವುದೇ ರೀತಿಯಾಗಿರುವಂಥ ಒಂದು ಪ್ರಾಣಿ ಆಗಿರ್ಬೋದು. ನೆಕ್ಸ್ಟ್ ಯಾವುದೇ ಒಂದು ಸ್ಥಳ ಆಗಿರ್ಬೋದು, ಹಾಗೂ ಯಾವುದೇ ಒಂದು ವಸ್ತು ಆಗಿರ್ಬೋದು. ಸೊ ಇವುಗಳು ಏನಾಗ್ತಾವೆ ಅಂದರೆ ಸಬ್ಜೆಕ್ಟ್ ಆಗಿ ಆ್ಯಕ್ಟ್ ಮಾಡ್ತವೆ. ಸೊ ಉದಾಹರಣೆಗೆ ನೋಡೋಣ ನಾವು. ಫಸ್ಟ್ ಒನ್ ನೋಡಿ ಇಲ್ಲೇ ಎಕ್ಸಾಂಪಲ್. ಫಸ್ಟ್, ಡಾಕ್ಟರ್ BR ಅಂಬೇಡ್ಕರ್ ವಾಸ್ ದ ಚೇರ್ಮನ್ ಆಫ್ ಡ್ರಾಫ್ಟಿಂಗ್ ಕಮಿಟಿ. ಎರಡನೇ ಉದಾಹರಣೆಯನ್ನು ನೋಡೋಣ. ಬೆಂಗಳೂರು ಈಸ್ ನೋನ್ ಆ್ಯಸ್ ದ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ. ಸಾರಿ, ಇದು ಇಫ್ ಆಗಿದೆ, ಇಟ್ ಶುಡ್ ಬಿ ಆಫ್. ಓ ಎಫ್ ಆಗಬೇಕಾಗಿತ್ತು. ಸೊ ನೀವು ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಸೊ ಬೆಂಗಳೂರು ಈಸ್ ನೋನ್ ಆ್ಯಸ್ ದ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ. ಬೆಂಗಳೂರನ್ನ ಏನಂತ ಕರೀತಾರೆ, ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಕರೀತಾರೆ. ನೆಕ್ಸ್ಟ್, ದಿಸ್ ಸ್ಮಾರ್ಟ್ಫೋನ್ ಹ್ಯಾಸ್ 64 MP ಕ್ಯಾಮೆರಾ. MP ಅಂದರೆ ಮೆಗಾ ಪಿಕ್ಸಲ್. ಸೊ ಈ ಮೂರು ಉದಾಹರಣೆಗಳನ್ನು ನೀವು ಗಮನಿಸಿದಾಗ, ಸೊ ಈ ಸೆಂಟೆನ್ಸ್ನಲ್ಲಿ ಸಬ್ಜೆಕ್ಟ್ ಯಾವುದು ಅಂತ ಹೇಳಿ ನೀವು ಭಾಳಷ್ಟು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಸೊ ಈ ಬ್ಲೂ ಕಲರಲ್ಲಿ ಇರುವಂಥ ಅಕ್ಷರಗಳು ಏನು, ಸಬ್ಜೆಕ್ಟ್ ಆಗಿದೆ. ಫಾರ್ ಎಕ್ಸಾಂಪಲ್, ಈ ಬ್ಲೂ ಕಲರ್ ನೋಡ್ತಿದ್ರಲ್ಲ, ಈ ಬ್ಲೂ ಕಲರ್ ಭಾಗ, ಉದಾಹರಣೆಗೆ ಮೊದಲನೇ ಸೆಂಟೆನ್ಸ್ನಲ್ಲಿ ಡಾಕ್ಟರ್ BR ಅಂಬೇಡ್ಕರ್, ಎರಡನೇ ಸೆಂಟೆನ್ಸ್ನಲ್ಲಿ ಬೆಂಗಳೂರು, ಆ್ಯಂಡ್ ಮೂರನೇ ಸೆಂಟೆನ್ಸ್ನಲ್ಲಿ ದಿಸ್ ಸ್ಮಾರ್ಟ್ಫೋನ್. ಸೊ ಈ ಮೂರು ಏನಾಗಿದ್ದಾವೆ ಅಂದರೆ ಈ ಸೆಂಟೆನ್ಸ್ಗಳಲ್ಲಿ ಸಬ್ಜೆಕ್ಟ್ ಆಗಿ ವರ್ಕ್ ಮಾಡ್ತಿದ್ದಾವೆ. ಉದಾಹರಣೆಗೆ ನೋಡಿ, ದ ಡೂವರ್ ಕ್ಯಾನ್ ಬಿ ಎ ಪರ್ಸನ್ ಅಂದರೆ ಅವರು ಒಬ್ಬರು ವ್ಯಕ್ತಿ ಆಗಿರ್ಬೋದು. ಸೊ ಇಲ್ಲೇ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಬ್ಬರು ವ್ಯಕ್ತಿ. ಸೊ ಇವರು ಈ ಒಂದು ಸೆಂಟೆನ್ಸ್ನಲ್ಲಿ ಏನಾಗಿದ್ದಾರೆ, ಸಬ್ಜೆಕ್ಟ್ ಆಗಿದ್ದಾರೆ. ಓಕೆ, ಇಟ್ ಮೀನ್ಸ್ ದ ಡೂವರ್ ಆಫ್ ದ ಆ್ಯಕ್ಷನ್ ಇನ್ ದಿಸ್ ಸೆಂಟೆನ್ಸ್ ಈಸ್ ಡಾಕ್ಟರ್ BR ಅಂಬೇಡ್ಕರ್. ಆ್ಯಂಡ್ ನೆಕ್ಸ್ಟ್ ಎರಡನೇ ವಾಕ್ಯದಲ್ಲಿ ಬೆಂಗಳೂರು ಈಸ್ ನೋನ್ ಆ್ಯಸ್ ದ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ. ಸೊ ಇಲ್ಲಿ ನೋಡಿ, ಬೆಂಗಳೂರು ಇಟ್ ಈಸ್ ಎ ಪ್ಲೇಸ್. ಬೆಂಗಳೂರು ಈಸ್ ಎ ನೇಮ್ ಆಫ್ ಅ ಪ್ಲೇಸ್. ಸೊ ದಿಸ್ ವರ್ಡ್, ದ ವರ್ಡ್ ಬೆಂಗಳೂರು ಈಸ್ ದ ಸಬ್ಜೆಕ್ಟ್ ಇನ್ ದಿಸ್ ಸೆಂಟೆನ್ಸ್.
ಎರಡನೇ ವಾಕ್ಯದಲ್ಲಿ ಬೆಂಗಳೂರು ಅನ್ನೋದು ಏನಾಗಿದೆ, ಇದು ಸಬ್ಜೆಕ್ಟ್ ಆಗಿದೆ. ಆ್ಯಂಡ್ ಥರ್ಡ್ ಒನ್ ನೋಡಿ, ದಿಸ್ ಸ್ಮಾರ್ಟ್ ಫೋನ್. ಸೊ ದ ಡೂವರ್ ಕ್ಯಾನ್ ಬಿ ಅ ಥಿಂಗ್, ಅಂದರೆ ಸಬ್ಜೆಕ್ಟ್ ಕರ್ತೃ ಒಂದು ವಸ್ತು ಕೂಡ ಆಗಿರ್ಬೋದು. ಸೊ ಇಲ್ಲಿ ನೋಡಿ ಸ್ಮಾರ್ಟ್ಫೋನ್ ಅನ್ನೋದು ಅದು ಒಂದು ವಸ್ತು. ಸೊ ದಿಸ್ ಸ್ಮಾರ್ಟ್ಫೋನ್ ಹ್ಯಾಸ್ 64 MP ಕ್ಯಾಮೆರಾ. ಸೊ ದಿಸ್ ಸ್ಮಾರ್ಟ್ಫೋನ್ ಅನ್ನೋದು ಕೂಡ ಏನೋದು ಒಂದು ಸಬ್ಜೆಕ್ಟ್ ಆಗಿದೆ. ಸೊ ಈ ರೀತಿಯಾಗಿ ನಾವು ಈ ಸಬ್ಜೆಕ್ಟನ್ನು ನೋಡಬಹುದು. ದ ಡೂವರ್ ಆಫ್ ದ ಆ್ಯಕ್ಷನ್ ಇನ್ ದ ಸೆಂಟೆನ್ಸ್ ಈಸ್ ಕಾಲ್ಡ್ ಆಸ್ ಅ ಸಬ್ಜೆಕ್ಟ್ ಆ್ಯಂಡ್ ದ ಡೂವರ್ ಕ್ಯಾನ್ ಬಿ ಎ ಪರ್ಸನ್, ಪ್ಲೇಸ್ ಆರ್ ಥಿಂಗ್. ಸೊ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಲೆಟ್ಸ್ ಜಂಪ್ ಇನ್ ಟು ದ ನೆಕ್ಸ್ಟ್ ಟಾಪಿಕ್, ದ ಪ್ರೆಡಿಕೇಟ್. ಇದು ನಮ್ಮ ನೆಕ್ಸ್ಟ್ ಟಾಪಿಕ್, ಪ್ರೆಡಿಕೇಟ್. ಇದು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಬೇಸಿಕ್ ಗ್ರಾಮರ್ ಕಾನ್ಸೆಪ್ಟ್. ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ಸೆಂಟೆನ್ಸ್ ಕಲಿಯುವಾಗ ಈ ಪ್ರೆಡಿಕೇಟನ್ನು ಭಾಳಷ್ಟು ಇಂಪಾರ್ಟೆಂಟಾಗಿ ನಾವೇನು ಮಾಡ್ತೀವಿ ಅಂದರೆ ಇದನ್ನು ಕಲಿತೀವಿ. ಸೊ ಲೆಟ್ಸ್ ಸಿ ವಾಟ್ ಈಸ್ ಪ್ರೆಡಿಕೇಟ್. The predicate refers to the remaining part of a sentence which tells us about the subject. This part of a sentence may consist of verb. What kind of verb? Finite verb, object, other elements. Simple ಆಗಿ ಇದನ್ನು ತಿಳ್ಕೊಳ್ಳಿ ನೀವು. The predicate refers to the remaining part of sentence which tells us about the subject. So same examples-ನೇ ನಾವು ಇಲ್ಲಿ ತಗೊಳ್ಳೋಣಂತೆ. ಏನು ನಾವು ಸಬ್ಜೆಕ್ಟ್ ಕಲಿಯುವಾಗ ಸೇಮ್ ಇದೇ ಎಕ್ಸಾಂಪಲ್ಸ್ನ ನಾವು ಕನ್ಸಿಡರ್ ಮಾಡಿದ್ವಿ. ಸೊ ಈಗಲೂ ಕೂಡ ಇದೇ ಎಕ್ಸಾಂಪಲ್ಸ್ನ ನಾವು ನೋಡೋಣ. ಸೊ ನಾನು ಹೇಳಿದಾಗೆ ಡಾಕ್ಟರ್ BR ಅಂಬೇಡ್ಕರ್, ಬೆಂಗಳೂರು, ದಿಸ್ ಸ್ಮಾರ್ಟ್ಫೋನ್, ಈ ಮೂರು ವರ್ಡ್ಸ್ ಏನಾಗಿದ್ದಾವೆ ಇಲ್ಲೇ ಸಬ್ಜೆಕ್ಟ್ ಆಗಿದ್ದಾವೆ. ಸೊ ಈ ಸಬ್ಜೆಕ್ಟನ್ನು ಬಿಟ್ಟು ದ ರಿಮೈನಿಂಗ್ ಪಾರ್ಟ್ ಆಫ್ ಸೆಂಟೆನ್ಸ್ ವಿಚ್ ಟೆಲ್ಸ್ ಅಸ್ ಅಬೌಟ್ ದ ಸಬ್ಜೆಕ್ಟ್ ಈಸ್ ಕಾಲ್ಡ್ ಆಸ್ ಎ ಪ್ರೆಡಿಕೇಟ್. ಅಂದರೆ ಕರ್ತೃವಿನ ಬಗ್ಗೆ ತಿಳಿಸುವ ವಾಕ್ಯದ ಉಳಿದ ಭಾಗವನ್ನು ನಾವೇನಂತ ಕರಿತೇವೆ, ಪ್ರೆಡಿಕೇಟ್ ಅಂತ ಕರಿತೇವೆ. ಸೊ ಸಿಂಪಲ್ ವರ್ಡ್ಸ್ನಲ್ಲಿ ಸಬ್ಜೆಕ್ಟನ್ನು ಬಿಟ್ಟು, ಉದಾಹರಣೆಗೆ ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಇದು ಸಬ್ಜೆಕ್ಟ್. ಸೊ ಈ ಸಬ್ಜೆಕ್ಟನ್ನು ಬಿಟ್ಟು ಉಳಿದ ವಾಕ್ಯದ ಭಾಗವನ್ನು ನಾವೇನಂತ ಕರಿತೇವೆ, ಪ್ರೆಡಿಕೇಟ್ ಅಂತ ಕರಿತೇವೆ. ಸೊ ನೋಡಿ ಇದು ಸಬ್ಜೆಕ್ಟ್, ಬ್ಲೂ ಕಲರ್ನಲ್ಲಿರೋದು ಸಬ್ಜೆಕ್ಟ್, ಯೆಲ್ಲೋ ಕಲರ್ನಲ್ಲಿ ಇರೋದು ಅದು ಪ್ರೆಡಿಕೇಟ್. ಸೊ ಇಷ್ಟೇ ಸಿಂಪಲ್ ಆಗಿ ನಾವು ಇಂಗ್ಲೀಷನ್ನು ಕಲಿಬೋದು. ಬಟ್ ಏನು ಮಾಡಬೇಕು, ನಾವು ಫೋಕಸ್ ಆ್ಯಂಡ್ ಕಾನ್ಸಂಟ್ರೇಷನ್ ಯಾವಾಗಲೂ ನಮ್ಮ ಕಲಿಕೆ ಮೇಲೆ ನಿರಂತರವಾಗಿ ಇದ್ದರೆ ಮಾತ್ರ ನಾವು ಯಾವುದೇ ಒಂದು ವಿಷಯವನ್ನು ಭಾಳಷ್ಟು ಸುಲಭವಾಗಿ ಕಲಿಬೋದು. ನೋಡಿ ಎಷ್ಟು ಸಿಂಪಲ್ ಆಗಿದೆ. ದ ರಿಮೈನಿಂಗ್ ಪಾರ್ಟ್ ಆಫ್ ಸೆಂಟೆನ್ಸ್ ವಿಚ್ ಟೆಲ್ಸ್ ಅಸ್ ಅಬೌಟ್ ದ ಸಬ್ಜೆಕ್ಟ್. ಸೊ ಇಲ್ಲಿ ನೋಡಿ ಬ್ಲೂ ಕಲರ್ನಲ್ಲಿರುವಂಥ ವರ್ಡ್ಗಳನ್ನು ನೀವು ಸಬ್ಜೆಕ್ಟ್ ಅಂತ ತೆಗೆದುಬಿಟ್ರೆ, ಸೊ ಉಳಿದಂಥ ವಾಕ್ಯದ ಭಾಗಗಳು ಏನಿದಾವಲ್ಲ ಅದನ್ನೆಲ್ಲದನ್ನು ಏನಂತ ಕರಿತೀವಿ ನಾವು, ಪ್ರೆಡಿಕೇಟ್ ಅಂತ ಕರಿತೀವಿ. ಸೊ ಯೆಲ್ಲೋ ಕಲರ್ನಲ್ಲಿ ಇರುವಂಥ ವಾಕ್ಯದ ಭಾಗವನ್ನು ಏನಂತ ಕರಿತೀವಿ ನಾವು, ಪ್ರೆಡಿಕೇಟ್ ಅಂತ ಕರಿತೇವೆ. ನೋಡಿ ಇಲ್ಲೇ ವಾಸ್ ದ ಚೇರ್ಮನ್ ಆಫ್ ಡ್ರಾಫ್ಟಿಂಗ್ ಕಮಿಟಿ, ಇದು ಪ್ರೆಡಿಕೇಟ್. ನೆಕ್ಸ್ಟ್ ಎರಡನೇ ಎಕ್ಸಾಂಪಲ್ಸ್ನಲ್ಲಿ ಬೆಂಗಳೂರು ಇದು ಸಬ್ಜೆಕ್ಟ್, ಈಸ್ ನೋನ್ ಆ್ಯಸ್ ದ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ, ಇದು ಪ್ರೆಡಿಕೇಟ್ ಆಗುತ್ತೆ. ನೆಕ್ಸ್ಟ್ ದಿಸ್ ಸ್ಮಾರ್ಟ್ಫೋನ್, ಇದು ಕೂಡ ಸಬ್ಜೆಕ್ಟ್ ಆ್ಯಂಡ್ ಹ್ಯಾಸ್ 64 MP ಕ್ಯಾಮೆರಾ. ಸೊ ಇದು ಏನಾಗಿದೆ ಅಂದರೆ ಇದು ಪ್ರೆಡಿಕೇಟ್ ಆಗಿದೆ. ಸೊ I hope my dear friends and dear viewers you understood today's video, and we will meet in next video with another most important topic of English grammar. So until then, keep smiling, be safe at your homes. Thank you.